ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಮಾವ ನನ್ನನ್ನು ಕ್ಷಮಿಸ್ಬಿಟ್ರು. ವಾವ್, ಸೂಪರ್ ಜಾನು. ಈ ವಿಷಯನ ಕೇಳೋಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿಗೆ ನಮ್ಮ ಕುಟುಂಬದ ಮಧ್ಯೆ ಇರೋ ವೈಮನಸ್ಸೆಲ್ಲ ದೂರ ಆದಂಗಾಯ್ತು. ಇನ್ಮೇಲೆ ನಮ್ಮ ಮನೆಗೆ ನೀವು, ನಿಮ್ಮ ಮನೆಗೆ ನಾವು ಬರ್ತಾ ಹೋಗ್ತಾ ಇರ್ಬೋದು. ಖಂಡಿತ. ಆಮೇಲೆ ವಿಶ್ವ ಏನು ಮಾಡ್ತಿದ್ದಾನೆ, ಈ ವಿಚಾರ ಗೊತ್ತಾದ್ಮೇಲೆ ಅವನೇ ನನಗೆ ಮೊದಲು ಕಾಲ್ ಮಾಡೋದು ಅಂತ ಅನ್ಕೊಂಡಿದ್ದೆ. ಅಯ್ಯೋ, ಅವನೇ ಫೋನ್ ಮಾಡಬೇಕು ಅಂತಿದ್ದ. ಅಷ್ಟರಲ್ಲಿ ಏನೋ ಕೆಲಸ ಬಂದು ಹೊರಗಡೆ ಹೋಗಿದ್ದಾನೆ. ಅಷ್ಟರಲ್ಲಿ ನಾನೇ ನಿನಗೆ ಫಸ್ಟ್ ಮಾತಾಡಬೇಕು ಅಂತ ಕಾಲ್ ಮಾಡಿದೆ. ಇನ್ನೊಂದು ವಿಷಯ ಗೊತ್ತಾ, ಮಾವ ವಿಶ್ವವನ್ನು ಕ್ಷಮಿಸ್ಬಿಟ್ಟಿದ್ದಾರೆ. ಅವರಿಬ್ರು ಇವಾಗ ಮೊದಲಿನ ಥರನೇ ಆಗ್ಬಿಟ್ಟಿದ್ದಾರೆ. ನೋಡಿದ್ರಾ, ಎಲ್ಲದಕ್ಕೂ ಒಂದು ಸಮಯ ಬರಬೇಕು ಅಷ್ಟೆ. ಕೊನೆಗೂ ನಾವು ಪಟ್ಟಿದ ಸಂಕಟ ಕಷ್ಟಗಳಿಗೆಲ್ಲ ಮುಕ್ತಿ ಸಿಗ್ತದೆ. ಹೇಗೋ ಎಲ್ಲರೂ ಒಂದಾಗಿದ್ರೆ ಅಷ್ಟೇ ಸಾಕು. ಖಂಡಿತವಾಗ್ಲೂ ಜಾನು, ಈ ಖುಷಿನ ಸೆಲೆಬ್ರೇಟ್ ಮಾಡೋಕ್ಕೆ ನೀವು ನಮ್ಮ ಮನೆಗೆ ಬರಲೇಬೇಕು. ನಾನು ಮಾವನ ಹತ್ರ ಮಾತಾಡಿ ಎಲ್ಲ ಅರೇಂಜ್ ಮಾಡಿಸ್ತೀನಿ, ಆಯ್ತಾ? ಎಲ್ಲರೂ ಒಂದು ಕಡೆ ಸೇರಿ ಈ ಖುಷಿಗೆ ಇನ್ನಷ್ಟು ಮೆರುಗು ಕೊಡೋಣ. ಮೊದಲು ನನ್ನ ಮನೇಲಿದ್ದಾಗ ಕೆಲಸದವಳಾಗಿದ್ದೆ, ಆದರೆ ಈಗ ನಮ್ಮ ಮಾವನ ಮನೆ ಅದು. ಮಾವನ ಹತ್ರ ನನಗೂ ಮಾತಾಡೋದು ಸುಮಾರಿದೆ. ಆಮೇಲೆ ನಿಮ್ಮದು ಮತ್ತು ವಿಶ್ವಂದು ಮದುವೆ ಮಾಡಿ ಮುಗಿಸ್ಬೇಕಲ್ಲ ಬೇಗ, ಅದಕ್ಕಾದರೂ ಬರ್ತಾನೆ ಇರ್ತೀನಿ ಬಿಡಿ. ಮದುವೆ ಎಲ್ಲ ಆಮೇಲೆ ಮಾತಾಡೋಣ. ಇವಾಗ ನಾವೆಲ್ಲ ಕುಟುಂಬದವ್ರು ಸೇರಿ ಸೆಲೆಬ್ರೇಟ್ ಮಾಡೋಣ. ಅಯ್ಯೋ, ಏ ಜಯಂತ, ಎಂತ ಪಾಪಿನೋ ನೀನು. ನಮ್ಮ ಅತ್ತಿಗೆನ ಕೊಲೆ ಮಾಡಿದ್ದು ನೀನೇನಾ? ಯಾಕೋ ಹೀಗೆ ಮಾಡಿದೆ? ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಸತ್ಯ ಹೇಳ್ಬಿಟ್ಟಿದ್ದಿದ್ರೆ ಅಲೋಲ ಕಲೋಲ ಆಗ್ಬಿಟ್ಟಿರೋದು. ಯಾಕ್ರಿ, ನಿನ್ನೆ ಕುಡ್ದಿದ್ದು ಇನ್ನೂ ಇಳಿಲಿಲ್ವಾ ನಿಮಗೆ? ಏನೇನೋ ಮಾತಾಡ್ತೀರಪ್ಪ. ಅಲ್ಲ ರೀ, ಈ ರೀತಿ ಒಗಟೊಗಟಾಗಿ ಮಾತಾಡೋ ಬದಲು ಅದೇನು ಅಂತ ನನ್ನ ಹತ್ರ ಹೇಳ್ಕೊಬಾರ್ದಾ? ಇಲ್ಲ ಕಣೆ, ವಿಷಯ ಹೇಳ್ಬಿಟ್ರೆ ಈ ಮನೆ ದೊಡ್ಡ ರಣರಂಗ ಆಗ್ಬಿಡುತ್ತೆ. ಅದು ಬೇರೆ ತಲೆನೋವು. ಏನ್ರಿ, ಮತ್ತೆ ಏನಾದರೂ ನಡೀತಾ? ಏನಾಯ್ತು? ಇವಳೊಂದು ಹೀಗೆ ಬಿಟ್ಟರೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿರ್ತಾಳೆ. ಏನಾದರೂ ಸುಳ್ಳು ಹೇಳಿ ವಿಷಯನ ಮರೆಸ್ಬೇಕು. ಅದು ಜಯಂತ್ ಅವರು ಜಯಸ್ನ ಎಲ್ರಿಗೂ ಪರಿಚಯ ಮಾಡಿಕೊಟ್ರು, ನನ್ನನ್ನು ಮಾತ್ರ ಪರಿಚಯ ಮಾಡಿಕೊಡಲಿಲ್ಲ ಕಡೆ. ಅದೇ ನಂಗೆ ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ಅವ್ರ ಮೇಲೆ ಕೋಪ ನನಗೆ. ನಿಮ್ಮ ಏನೋ ಹೇಳ್ತೀರೇನೋ ಅಂದ್ಕೊಂಡ್ರೆ ಇದನ್ನ ಹೇಳ್ತಿದ್ದೀರ. ನೀವು ಹೇಳೋದು ನೋಡಿ ಏನೋ ದೊಡ್ಡ ವಿಚಾರ ಆಗೋಯ್ತೇನೋ ಅಂತ ಅಂದ್ಕೊಂಡೆ ನಾನು. ಅಲ್ಲ ರೀ, ನೀವು ಅಲ್ಲೇ ಇದ್ರಿ ತಾನೆ, ನಮ್ಮನ್ನೆಲ್ಲ ಇನ್ನೇನು ಪರಿಚಯ ಮಾಡಿಕೊಡ್ಬೇಕು ಅನ್ನೋಷ್ಟರಲ್ಲಿ ಜಯಂತ್ ಅವ್ರಿಗೆ ಫೋನ್ ಬಂತು ಅಂತ ಅವ್ರ ಪಕ್ಕಕ್ಕೆ ಹೋದರು. ಆಮೇಲೆ ಜಾನು ನಮ್ಮೆಲ್ಲರನ್ನೂ ಪರಿಚಯ ಮಾಡಿಕೊಟ್ಲು ತಾನೆ. ಆದರೂ ನಿಮ್ದೇನು ಕ್ಯಾತೆ? ಆದರೂ ಜಯಂತ ನನ್ನ ಪರಿಚಯ ಮಾಡಿಕೊಡ್ಬೇಕಾಗಿತ್ತು ಕಣ. ನನಗೇನು ರೆಸ್ಪೆಕ್ಟ್. ಆದರೂ ರೀ, ನೀವು ಈ ಮಾತುಕತೆನ ಶುರು ಮಾಡಿದ ದಾಟಿನೇ ಬೇರೆ ಇತ್ತು, ಈಗ ಹೇಳ್ತಿರೋ ವಿಷಯನೇ ಬೇರೆ ಇದೆ. ಮತ್ತೆ ನನ್ನಿಂದ ಏನೂ ಮುಚ್ಚಿಡ್ತಿಲ್ಲ ತಾನೆ? ಬಿಟ್ರೆ ಸರ್ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಅಂದಿಯಲ್ಲ, ಹೋಗಿ ರೆಡಿ ಮಾಡಿ. ಬೇರೆ ಜಾಣ ಮಾತು ಮರ್ಸೋದ್ರಲ್ಲಿ. ನಾನೇನು ಟೆನ್ಷನ್ ಮಾಡಿಕೊಂಡು ಎಲ್ಲರ ಮುಂದೆ ಜಯಂತ್ ಕೊಲೆ ಮಾಡಿದ್ದಾನೆ ಅನ್ನೋ ವಿಷಯನ ಹೇಳಿದ್ದಿದ್ರೆ ನಾನೇ ದುಡ್ಡು ತೊಗೊಂಡಿದ್ದು ಅಂತ ಅವ್ರಿಗೆ ಗೊತ್ತಾಗಿರೋದು. ಆಗ ಕನಸಿನಲ್ಲಿ ನನ್ನನ್ನು ಶೂಟ್ ಮಾಡಿದಾಗೆ ನಿಜವಾಗ್ಲೂ ಶೂಟ್ ಮಾಡಿಬಿಟ್ರೆ, ಓಯಪ್ಪ, ಈ ವಿಷಯದಲ್ಲಿ ನಾನು ಸುಮ್ಮನೆ ಇರೋದೇ ವಾಸಿ.